ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ. ಸೊ ಈಗಾಗಲೇ ಬಂದುಬಿಟ್ಟು ನಾವು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಬಂದುಬಿಟ್ಟು ಪಾರ್ಟ್ 1 ಇಂದ 10 ತನಕ ವೀಡಿಯೋನ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಒಂದು ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ಬಂದುಬಿಟ್ಟು 10th ವಿಡಿಯೋ ಆಗಿದೆ. ಇದರಲ್ಲಿ ಇದೊಂದು ಲೆಂತ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒಂದು ಪಾರ್ಟ್ 1 ನಾವು ಆಲ್ರೆಡಿ ಮಾಡಿದ್ದೀವಿ. ಇದರಲ್ಲಿ ಈಗ ಅದರದ್ದು ಪಾರ್ಟ್ 2 ಮಾಡ್ಕೊಂಡು ಹೋಗೋಣ. ಓಕೆನಾ? ಸೊ ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಸೊ ಬನ್ನಿ ಹಾಗಾದರೆ ಬಂದುಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆಯ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಉಚಿತ ಕೌಶಲ್ಯ ತರಬೇತಿ ಕಾರ್ಯಕ್ರಮಕ್ಕೆ ಯಾವ ಪೋರ್ಟಲ್ ಮುಖಾಂತರ ಅರ್ಜಿದಾರನು ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಸೊ ಇದನ್ನ ಬಂದುಬಿಟ್ಟು ಕೌಶಲ್ಕರ್ ಅನ್ನುವಂತಹ ಒಂದು ಏನು ವೆಬ್ಸೈಟಿಗೆ ಭೇಟಿ ನೀಡಿಬಿಟ್ಟು ನೀವು ಏನಂದರೆ ಆ ಒಂದು ಸಾಫ್ಟ್ವೇರಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಓಕೆ, ಈಗ ನೀವು ಆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಹಲವಾರು ಕೋರ್ಸ್ಗಳು ಲಭ್ಯವಿರುತ್ತೆ. ಎಷ್ಟು ಕೋರ್ಸ್ಗಳು ಅರ್ಜಿದಾರಿಗೆ ಲಭ್ಯವಿರುತ್ತೆ ಅಂದರೆ ಟೋಟಲಾಗಿ 88 ಕೋರ್ಸ್ಗಳು ಬಂದುಬಿಟ್ಟು ಇಲ್ಲಿ ಲಭ್ಯ ಇದೆ. ಟೋಟಲಾಗಿ ಎಷ್ಟು ಕೋರ್ಸ್ ಇದೆ ಅಂದರೆ 88 ಕೋರ್ಸ್ ಬಂದುಬಿಟ್ಟು ಲಭ್ಯ ಇರುತ್ತೆ. ಆದರೆ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದ್ರದ್ದು ಕೋರ್ಸಿನ ಅವಧಿ ಇದೊಂದು ಶಾರ್ಟ್ ಟರ್ಮ್ ಕೋರ್ಸ್ ಆಗಿರೋದ್ರಿಂದ 2 ರಿಂದ 3 ತಿಂಗಳ ಅವಧಿ ಮಾತ್ರ ಇರುತ್ತೆ ಅನ್ನೋದು ಗೊತ್ತಿರಲಿ. ಓಕೆನಾ? ಸೊ ಹಾಗಾದರೆ ಇವ್ರನ್ನ ಬಂದುಬಿಟ್ಟು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದರೆ ಅವರು ಪಡೆದಿರುವಂತಹ ಕನಿಷ್ಠ ಅಂಕಗಳ ಆಧಾರದ ಮೇಲೆ ಅವರು ಒಂದು ಇದು ಗಣಕೀಕೃತ ಅಂದರೆ ಸಾಫ್ಟ್ವೇರ್ ಸ್ವಯಂ ಆಯ್ಕೆ ಮಾಡ್ತಾ ಹೋಗುತ್ತೆ. ಅಂದರೆ ಹೈಯೆಸ್ಟ್ ಮಾರ್ಕ್ ತೆಗೆದ ಒಂದು ಕ್ರಮದಲ್ಲಿ ಬಂದುಬಿಟ್ಟು ಆಯ್ಕೆ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ಬಂದುಬಿಟ್ಟು ಯಾವುದೇ ರೀತಿಯ ಅರ್ಜಿಗೆ ಬಂದುಬಿಟ್ಟು ಯಾವುದೇ ಒಂದು ಶುಲ್ಕ ಆಗಲಿ ಕೋರ್ಸಿಗಾಗಲಿ ಯಾವುದೇ ಫೀಸನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ? ಇನ್ನು ಬಂದುಬಿಟ್ಟು ಇದು ತರಬೇತಿಗೆ ಆಯ್ಕೆಯಾದ ಏನು ಅಭ್ಯರ್ಥಿ ಇದ್ದಾನಲ್ವ ಅವನು ಆಯ್ದ ತರಬೇತಿ ಸಂಸ್ಥೆಯಲ್ಲಿ ಅಲ್ಪಾವಧಿ ಕೋರ್ಸನ್ನು ಉಚಿತವಾಗಿ ತರಬೇತಿ ನೀಡಲಾಗುವುದು. ಓಕೆನಾ? ಇನ್ನು ಬಂದುಬಿಟ್ಟು ಇನ್ ಕೇಸ್ ಆ ಒಂದು ತರಬೇತಿಯ ಸಮಯದಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗೆ ಒಂದು ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಓಕೆನಾ? ಇದಿಷ್ಟು ಬಂದುಬಿಟ್ಟು ಇದರದು. ಇನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನೀಡಲ್ಪಡುವಂಥ ಪೂರ್ಣ ಅವಧಿ PhD ವಿದ್ಯಾರ್ಥಿಗಳಿಗೆ ಸೌಲಭ್ಯ ಯೋಜನೆ ಹೆಸರು ಏನು ಅಂತ ಕೇಳಿದ್ದಾರೆ. ಇದು ಬಂದುಬಿಟ್ಟು ಪರಿಪೂರ್ಣದೆಡೆಗೆ ಅಂತ ಗೊತ್ತಿರಲಿ. ಓಕೆನಾ? ಸೊ ಏನು PhDಯನ್ನು ಪೂರ್ಣ ಟೈಮ್ ಅಂದರೆ ರೆಗ್ಯುಲರ್ ಮೋಡಲ್ಲಿ ಯಾರು ಮಾಡ್ತಾ ಇರ್ತಾರಲ್ವ ಸ್ಟೂಡೆಂಟ್ ಅವರಿಗೆ ಬಂದುಬಿಟ್ಟು ಏನಂದರೆ ಇದು ಮಾಸಿಕವಾಗಿ ತಿಂಗಳಿಗೆ 10,000 ಥರ ಬಂದುಬಿಟ್ಟು ಏನಂದರೆ ಶಿಷ್ಯ ವೇತನವನ್ನು ಸ್ಕಾಲರ್ಶಿಪ್ನ ನೀಡ್ತಾ ಹೋಗುತ್ತೆ. ಓಕೆ, ಇದು ಬಂದುಬಿಟ್ಟು ಕೇವಲ ಈ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ. ಸೊ ಇದು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಕೂಡ ನೀಡ್ತಾ ಹೋಗುತ್ತೆ. ಬೇರೆ ಬೇರೆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ಇದ್ರದ್ದು ಒಂದು ಎಲಿಜಿಬಿಲಿಟಿ ಏನಂದರೆ ಅವ್ನು ಬಂದುಬಿಟ್ಟು ಕಡ್ಡಾಯವಾಗಿ ರೆಗ್ಯುಲರ್ ಮೋಡಲ್ಲೇ ಬಂದುಬಿಟ್ಟು PhDನ ಮಾಡ್ತಾ ಇರಬೇಕಾಗುತ್ತೆ. ಈಗಾಗಲೇ ಬಂದುಬಿಟ್ಟು ಏನಾದರೂ ಸ್ಕಾಲರ್ಶಿಪ್ನ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನಿಂದ ಆಗಿರ್ಬೋದು ಅಥವಾ NTA ಆಗಿರ್ಬೋದು ಅಥವಾ ಇದು ಯಾವುದಾದ್ರೂ ಯೂನಿವರ್ಸಿಟಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಯಾವುದೇ ಒಂದು ಇಲಾಖೆಯಿಂದ ಸ್ಕಾಲರ್ಶಿಪ್ನ ಈಗಾಗಲೇ ಪಡ್ಕೊಂಡಿದ್ದಾನೆ ಅಂದರೆ ಅವ್ನು ಬಂದುಬಿಟ್ಟು ಎಲಿಜಿಬಲ್ ಆಗಿರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಇದು ಕ್ಲಿಯರ್ ಆಗಿರಲಿ. ಓಕೆ, ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪರಿಪೂರ್ಣದೆಡೆಗೆ ಅನ್ನುವಂತಹ ಒಂದು ಕಾರ್ಯಕ್ರಮದಡಿಯಲ್ಲಿ ಏನು PhD ಮಾಡುತ್ತಿರುವಂತಹ ಹಿಂದುಳಿದ ವರ್ಗಕ್ಕೆ ಸೇರಿದ ವೀರಶೈವ ಲಿಂಗಾಯತ ಅಭಿವೃದ್ಧಿ ಕಮ್ಯುನಿಟಿಗೆ ಸೇರಿರುವಂಥ ವ್ಯಕ್ತಿಗೆ ಈ ನಿಗಮದಡಿಯಲ್ಲಿ ಬಂದುಬಿಟ್ಟು 10,000 ಮಾಸಿಕವಾಗಿ ಅವನ ಏನು ಆ ಪಿರಿಯಡ್ ಏನಿದೆ ಸೊ ಅಲ್ಲಿ ತನಕ ಬಂದುಬಿಟ್ಟು ಇದು ಮಾಸಿಕವಾಗಿ 10,000 ಸಿಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿರಲಿ. ಓಕೆನಾ? ಸೊ ನೆಕ್ಸ್ಟ್ 146 ಸೊ ಭಾರತೀಯ ಸೇನೆಗೆ ಸೇರಲು ಆಸಕ್ತ ಹೊಂದಿರುವಂಥ ವೀರಶೈವ ಲಿಂಗಾಯತ ಯುವಕರಿಗೆ ಉಚಿತ ದೈಹಿಕ ಶಿಕ್ಷಣ ನೀಡುವ ತರಬೇತಿಯ ಹೆಸರೇನು ಅಂತ ಕೇಳ್ತಾ ಹೋಗ್ತಾ ಇದ್ದಾರೆ. ಓಕೆ, ಸೊ ಯಾವ ರೀತಿ ಬಂದುಬಿಟ್ಟು ಇದು ಅಂದರೆ ಇನ್ ಕೇಸ್ ಯಾರಿಗಾದರೂ ಇಷ್ಟ ಇದೆ ಸೇನೆಗೆ ಸೇರಬೇಕು ಅಂತ ಇದ್ದರೆ ಸೊ ಅವರಿಗೆ ಸಮಟ್ಟಂತೆ ಉಚಿತ ಒಂದು ದೈಹಿಕ ಶಿಕ್ಷಣವನ್ನು ನೀಡುವಂತಹದ್ದು ಟ್ರೈನಿಂಗ್ ಪ್ರೋಗ್ರಾಮನ್ನು ನೀಡೋದಕ್ಕೆ ಸಂಬಂಧಪಟ್ಟ ಒಂದು ಹೆಸರು ಏನು ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಶರಣರ ಸೇನೆ ಅನ್ನುವಂಥ ಒಂದು ಹೆಸರಿನಡಿಯಲ್ಲಿ ಬಂದುಬಿಟ್ಟು ಭಾರತೀಯ ಸೇನೆಗೆ ಬಂದುಬಿಟ್ಟು ಯಾರು ಸೇರ್ತಾರಲ್ವ ಸೊ ಅವರಿಗೆ ಬಂದುಬಿಟ್ಟು ಏನು ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ
ಅವರಿಗೆ ಬಂದುಬಿಟ್ಟು ಒಂದು ಕಂಪ್ಲೀಟ್ ಆದಂತಹ ದೈಹಿಕ ಶಿಕ್ಷಣ ತರಬೇತಿಯನ್ನು ನೀಡ್ತಾ ಹೋಗ್ತಾರೆ ಅಂತ. ಅಂದರೆ ಇದೇನೆಂದರೆ ಆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಸೇರಿದ ವೀರಶೈವ ಲಿಂಗಾಯತ ಕಮ್ಯುನಿಟಿಗೆ ಸೇರಿರುವಂತಹ ಒಂದು ಅರ್ಹ ಅಭ್ಯರ್ಥಿಗಳನ್ನು ಪೂರ್ವ ಸಿದ್ಧತೆ ಅಂದರೆ ಆಯ್ಕೆಯ ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟಂತೆ ವೃತ್ತಿ ಮಾರ್ಗದರ್ಶನವನ್ನು ನೀಡೋದ್ರ ಜೊತೆಗೆ ತರಬೇತಿ ನೀಡುವ ಮೂಲಕ ಸೇನೆಗೆ ಆಯ್ಕೆಯಾಗುವಂಥ ಅವಕಾಶವನ್ನು ಹೆಚ್ಚಿಗೆ ಮಾಡ್ತಾ ಹೋಗುವಂಥದ್ದು ಅಂತ ನಿಮಗೆ ಗೊತ್ತಿರಲಿ. ಓಕೆನಾ? ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸರನರ ಸೇನೆಯ ಅಂತ. ಓಕೆ, ಇದರಲ್ಲಿ ಬಂದುಬಿಟ್ಟು ಈ ಸರನ ಸೇವೆಗೆ ಸೇರಬೇಕಂದ್ರೆ ಮಿನಿಮಮ್ ಬಂದುಬಿಟ್ಟು 17 ಇಯರ್ಸ್ ಏಜ್ ಆಗಿರಬೇಕು, ಮ್ಯಾಕ್ಸಿಮಮ್ ಅಂದರೆ 35 ಇಯರ್ಸ್ ಒಳಗಿರಬೇಕು ಅಂತ. ಈಗಾಗಲೇ ಬಂದುಬಿಟ್ಟು ಆ ಒಂದು ಏನು ಆ ತರಬೇತಿ ನೀಡುವಂತಹ ಸಂಸ್ಥೆ ಇದೆ ಅಲ್ವಾ, ಆ ಸಂಸ್ಥೆಗೆ ಸಂಬಂಧಪಟ್ಟಂತೆ 50-50 ಬಂದುಬಿಟ್ಟು 50:50 ಪಾವತಿ ಮಾಡ್ತಾ ಹೋಗ್ತಾರೆ. ಏನು ಅಮೌಂಟ್ ಏನು ಇದಲ್ವಾ, ಆ ಅಮೌಂಟು ತರಬೇತಿಗೆ ಸಂಬಂಧಪಟ್ಟಂಥ ವೆಚ್ಚನ ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಅಂದರೆ 50-50. ಅಂದರೆ ಅವನು ಫಸ್ಟ್ ಬಂದುಬಿಟ್ಟು ಆ ತರಬೇತಿ ಸಂಸ್ಥೆಯ ಪ್ರವೇಶವನ್ನು ಪಡೆಯುವಾಗ ಬಂದುಬಿಟ್ಟು ಪೇ ಮಾಡ್ತಾರೆ. ಅದ ನಂತರ ಆ ಒಂದು ಸಂಸ್ಥೆಯಿಂದ ದೃಢೀಕರಣ ಪಡ್ಕೊಳ್ತಾರೆ, ಓಕೆ ಇವರು ಪ್ರವೇಶವನ್ನು ಪಡ್ಕೊಂಡಿದ್ದಾರೆ ಅಂತ. ಆಮೇಲೆ ಬಂದುಬಿಟ್ಟು ಉಳಿದ ಮೊತ್ತವನ್ನು ಪೇ ಮಾಡ್ತಾ ಹೋಗ್ತಾರೆ. ಓಕೆ, ಅವರ ಕುಟುಂಬದ ವಾರ್ಷಿಕ ಆದಾಯ ಮೊತ್ತ ಎಷ್ಟಿರಬೇಕು ಅಂದರೆ 5 ಲಕ್ಷ ಇರಬೇಕು. ಇನ್ನು ಸಂಬಂಧಪಟ್ಟ ಇಲಾಖೆಯಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ? ನೆಕ್ಸ್ಟ್, ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷ ಅಂತ ಕೇಳ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗಿದ್ದು ಬಂದುಬಿಟ್ಟು ಏಪ್ರಿಲ್ 11, 2022 ಬಂದುಬಿಟ್ಟು ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಏಪ್ರಿಲ್ 11, 2022 ಇದು ಸ್ಟಾರ್ಟ್ ಆಗುತ್ತೆ. ಯಾವ ನಿಗಮ ಸ್ಟಾರ್ಟ್ ಆಗಿರೋದು? ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಬಂದುಬಿಟ್ಟು ಸ್ಟಾರ್ಟ್ ಆಗುತ್ತೆ. ಇನ್ನು ಕರ್ನಾಟಕದ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ನಿರ್ದೇಶನ ಮಂಡಳಿಗೆ ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಅಂತ. ಈ ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದ ಮಂಡಳಿಯಲ್ಲಿರುವಂಥ ನಿರ್ದೇಶಕರು ಯಾರು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಇದು ಸರ್ಕಾರದ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ಕೂಡ ಇದನ್ನ ಒಳಗೊಂಡಿರ್ತಾರೆ. ಅಲ್ಲದೆ ಆಯುಕ್ತಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವರು ಕೂಡ ನಿರ್ದೇಶಕರಾಗಿರ್ತಾರೆ. ಆಯುಕ್ತಕರು, ಕೃಷಿ ಇಲಾಖೆ ಅವರು ಕೂಡ ಇರ್ತಾರೆ, ತೋಟಗಾರಿಕಾ ಇಲಾಖೆ ಇವರು ಎಲ್ಲರೂ ಕೂಡ ಇರ್ತಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಹೋಗಿ ಯಾವುದೆಲ್ಲ ನಿರ್ದೇಶಕ ಮಂಡಳಿ ಇದ್ದಾರೆ ಅಂದರೆ ಸರ್ಕಾರದ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸೇರಿರುವಂತಹ ಸದಸ್ಯ ಕಾರ್ಯದರ್ಶಿ ಇದರ ನಿರ್ದೇಶಕ ಆಗಿರ್ತಾರೆ. ಆಯುಕ್ತಕರು ಇದೇ ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇರಬೇಕು. ಕೃಷಿ ಇಲಾಖೆ ಆಯುಕ್ತರಾಗಿರಬೇಕು. ಪಶುಪಾಲನಾ ವೈದ್ಯಕೀಯ ಸೇವಾ ಇಲಾಖೆ ಅವರು ಆಯುಕ್ತಕರು. ತೋಟಗಾರಿಕಾ ಇಲಾಖೆಯ ನಿರ್ದೇಶಕರಾಗಿರ್ಬೋದು. ಉಪ ಕಾರ್ಯದರ್ಶಿ ಸರ್ಕಾರದ್ದು, ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಇದು ಆರ್ಥಿಕ ಇಲಾಖೆ ಅವರು ನಿರ್ದೇಶಕರಾಗಿರ್ತಾರೆ. ವ್ಯವಸ್ಥಾಪಕ ನಿರ್ದೇಶಕರು ಇವರೆಲ್ಲ ಬಂದ್ಬಿಟ್ಟು ಸದಸ್ಯರಾಗಿರ್ತಾರೆ. ನಿರ್ದೇಶಕ ಮಂಡಳಿಯಲ್ಲಿ ಇರ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ? ಇನ್ನು ಈ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮವು ಅನುಷ್ಠಾನಗೊಳಿಸುವಂಥ ಕಾರ್ಯಕ್ರಮಗಳು ಯಾವುದು ಎಲ್ಲ ಅಂತ. ಓಕೆ, ಈ ಒಕ್ಕಲಿಗ ಸಮುದಾಯದಿಂದ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ನಾವು ಮಾತಾಡಿದ್ದೀವಿ. ಗಂಗಾ ಕಲ್ಯಾಣ ಯೋಜನೆ ಅಂತ. ಗಂಗಾ ಕಲ್ಯಾಣ ಯೋಜನೆಯ ಒಂದು ಫಲಾನುಭವಿ ಆಗಬೇಕಾದ್ರೆ ಏನೆಲ್ಲ ಎಲಿಜಿಬಿಲಿಟಿ ಬೇಕು ಅದೆಲ್ಲ ನೀವು ಗೊತ್ತಿದೆ, ನೀವು ಆಲ್ರೆಡಿ ಮಾತಾಡಿದ್ವಿ. ಎಲ್ಲ ಕೂಡ ಸೇಮ್ ಟು ಸೇಮೇ ಇದೆ. ಓಕೆನಾ? ಅದು ಆ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಂದುಬಿಟ್ಟು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಅಂದರೆ ಆ ಒಂದೊಂದು ಏನು ಸಮುದಾಯಕ್ಕೆ ಸೇರಿರುವಂಥ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ನೀಡುವ ಉದ್ದೇಶದಿಂದ ಬಂದುಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಅಂಡರ್ಲಿ ಬಂದುಬಿಟ್ಟು ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಬಟ್ ಪ್ರೋಗ್ರಾಮ್ ಎಲ್ಲ ಕೂಡ ಒಂದೇ ಆಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ಸಲ ನೇಮ್ ಆ ಒಂದು ಆ ಒಂದು ಡೆವಲಪ್ಮೆಂಟ್ ಅಂಡರ್ಲಿ ಬೇರೆ ಹೆಸರು ಇರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಇನ್ನು ಇದು ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಏನು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ನಾವು ಮಾತಾಡಿರೋದು? ಈ ಗಂಗಾ ಕಲ್ಯಾಣ ಯೋಜನೆ ಏನಕ್ಕೆ ಮಾಡ್ತಾರೆ ಅಂದರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ, ಹಿಂದುಳಿದ ವರ್ಗ ಅಂದರೆ ಈ ಒಕ್ಕಲಿಗ ಸಮುದಾಯದ ಹಿಂದುಳಿದ ವರ್ಗಕ್ಕೆ ಸೇರಿರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವಂಥ ಉದ್ದೇಶದಿಂದ ಬಂದುಬಿಟ್ಟು ಇದನ್ನು ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಕರೆಕ್ಟಾ? ಅದೇ ಥರ ಶೈಕ್ಷಣಿಕ ಸಾಲ, ಇದು ಶೈಕ್ಷಣಿಕ ಸಾಲ ಯಾವುದಕ್ಕೆ ಸಂಬಂಧಪಟ್ಟಿದೆ? ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ. ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿರುವಂತಹ ಏನು ಅಂದರೆ ಇದು ಈ ಪರ್ಟಿಕ್ಯುಲರಾಗಿ ಯಾವುದ್ರ ಬಗ್ಗೆ ಮಾತಾಡ್ತೀವಿ? ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ಅಲ್ವಾ? ಹಾಗಾದರೆ ನಾವೇನು ಮಾಡಬೇಕು? ಒಕ್ಕಲಿಗ ಒಂದು ಸಮುದಾಯಕ್ಕೆ ಸೇರಿರುವಂತಹ ಏನು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ
ಆರ್ಥಿಕ ನೆರವನ್ನು ನೀಡ್ತಾ ಹೋಗೋದು ಅಂತ ಇದು ಕೂಡ ನಾವು ಮಾತಾಡಿದ್ವಿ. ಸೊ ವಾರ್ಷಿಕವಾಗಿ ಗರಿಷ್ಠ ಬಂದುಬಿಟ್ಟು 1 ಲಕ್ಷ ಕೊಡ್ತಾ ಹೋಗ್ತಾರೆ, ಅಲ್ಲದೆ ಬಂದುಬಿಟ್ಟು 2% ಬಡ್ಡಿ ದರದಲ್ಲಿ, ಇದೆಲ್ಲ ನಾವು ಆಲ್ರೆಡಿ ಮಾತಾಡಿದ್ವಿ, ಸೇಮ್ ಟು ಸೇಮ್ ಇದೆ. ಓಕೆನಾ. ಇನ್ನು ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಸಾಲ ಯೋಜನೆ, ಅದು ಕೂಡ ಅಷ್ಟೇ, ಇದು ಕೂಡ ನಾವು ಆಲ್ರೆಡಿ ಮಾತಾಡಿದ್ದೀವಿ ಅಲ್ವಾ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಸೊ ಅದಾದಮೇಲೆ ಬಂದುಬಿಟ್ಟು ಸ್ವಾತಂತ್ರ್ಯ ಮಹೋತ್ಸವ ಮುನ್ನಡೆ ಯೋಜನೆ ಅಡಿಯಲ್ಲಿ ಯುವಕರಿಗೆ ಸೌಲಭ್ಯವನ್ನು ಒದಗಿಸುವಂತಹದ್ದು ಅಲ್ವಾ, ನಾವು ಆಲ್ರೆಡಿ ಮಾತಾಡಿದ್ದೀವಿ. ಯಾವುದು ITI ಆಗಿರ್ಬೋದು, GTTC ಆಗಿರ್ಬೋದು, ಇದರ ಅಂಡರಲ್ಲೆಲ್ಲ ಬಂದುಬಿಟ್ಟು ಕೌಶಲ್ಯಾಭಿವೃದ್ಧಿಗಾಗಿ ಬಂದುಬಿಟ್ಟು ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಶಾರ್ಟ್ ಪೀರಿಯಡಲ್ಲಿ ಬಂದುಬಿಟ್ಟು ನೀಡ್ತಾ ಹೋಗ್ತಾರೆ ಅಂತ. ಕರೆಕ್ಟಾ. ಅದು ಇದರಲ್ಲಿ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಇದೆಲ್ಲ ಕಾರ್ಯಕ್ರಮಗಳು ಇದರ ಅಂಡರಲ್ಲಿ ಕೂಡ ಬರುತ್ತಾ ಹೋಗುತ್ತೆ. ಸ್ವಯಂ ಉದ್ಯೋಗ ಸಾಲ ಯೋಜನೆ ಆಗಿರ್ಬೋದು, ಇದೆಲ್ಲ ಕೂಡ ಈ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಅನುಷ್ಠಾನ ಆಗುತ್ತೆ ಅಂತ ನಿಮಗೆ ಗೊತ್ತಿರಲಿ. ಅದಲ್ಲದೆ ಬಂದು 2023-2024ರಲ್ಲಿ ಬಂದುಬಿಟ್ಟು ಯಾವ್ಯಾವ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಇತ್ತು ಅಂದರೆ, ಇಲ್ಲಿ ಶೈಕ್ಷಣಿಕ ಸಾಲ ಯೋಜನೆ ಕೂಡ ಆಗಿತ್ತು. ಶೈಕ್ಷಣಿಕ ಸಾಲ ಯೋಜನೆ ಈಗ ಆಲ್ರೆಡಿ ಬಂದುಬಿಟ್ಟು ಇದ್ದವರು ಮತ್ತು ಅವ್ರನ್ನ ರಿನಿವಲ್ ಮಾಡ್ಕೊಳ್ತಾರೆ. ಅದಾದಮೇಲೆ ಯಾರಾದರೂ ಫ್ರೆಶ್ ಅಪ್ಲಿಕೇಶನ್ ಆಗಿದ್ದರೆ ಅವ್ರನ್ನ ಕೂಡ ಅಪ್ಲೈ ಮಾಡಿಸ್ಕೊಳ್ತಾರೆ. ಆ್ಯಂಡ್ ವಿದೇಶ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಆರ್ಥಿಕ ನೆರವು ಅದನ್ನ ಕೂಡ ಆಗಿರ್ಬೋದು, ಅವ್ರನ್ನ ಫ್ರೆಶ್ ಆಗಿದ್ದರೆ ಅದನ್ನ ಹೊಸದಾಗಿ ಬಂದುಬಿಟ್ಟು ಅಪ್ಲಿಕೇಶನ್ ಇನ್ವೈಟ್ ಮಾಡಿ ಅವರಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡುವಂತಹದ್ದು. ಈಗಾಗಲೇ ಅಪ್ಲೈ ಮಾಡಿದರೆ ಇದು ಕೋರ್ಸ್ ಡ್ಯೂರೇಷನ್ 3 ವರ್ಷ ಇದೆ ಅಂತಂದರೆ, ಈಗ ಅವರು ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಇದ್ದರೆ ಅದನ್ನ ನವೀಕರಣ ಮಾಡಿ ಅವ್ರನ್ನ ಮುಂದುವರಿಸುವಂತಹದ್ದು. ಇನ್ನು ಇದು ಗಂಗಾ ಕಲ್ಯಾಣ ಯೋಜನೆ ಮಾತಾಡಿದ್ವಿ. ಸ್ವಯಂ ಉದ್ಯೋಗ ಸಾಲ ಯೋಜನೆ, ಆ ಸ್ವಯಂ ಉದ್ಯೋಗ ಸಾಲ ಯೋಜನೆಯಲ್ಲಿ ಬಂದುಬಿಟ್ಟು ಅದು ಡೈರಿ ಫಾರ್ಮ್ ಆಗಿರ್ಬೋದು, ಪಶು ಪಾಲನೆಯ ಉದ್ದೇಶಕ್ಕಾಗಿ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡುವಂಥದ್ದು, ವ್ಯಾಪಾರ, ಸೇವಾ ಮತ್ತು ಸಾರಿಗೆ ಚಟುವಟಿಕೆಗೆ ಆರ್ಥಿಕ ನೆರವು, ಇವುಗಳಿಗೆಲ್ಲ ಸಂಬಂಧಪಟ್ಟಂತೆ ಘಟಕ ವೆಚ್ಚವನ್ನು, ಭೌತಿಕ ಗುರಿಯನ್ನು ನಿಗದಿಪಡಿಸುವುದು, ಮತ್ತು ಮಹಿಳಾ ಸ್ವ ಉದ್ಯೋಗಕ್ಕಾಗಿ ನೆರವು, ಸಾಕಷ್ಟು ಪ್ರೋತ್ಸಾಹ ಮಹಿಳೆಯರಿಗೆ ಕೂಡ ನೀಡಬೇಕು ಅನ್ನುವಂಥದ್ದು ಕೂಡ ಇದರಲ್ಲಿ ಇದೆ. ಮತ್ತು ವಿದ್ಯಾವಂತ ನಿರತ ಪದವೀಧರರಿಗೆ ಉದ್ಯಮವನ್ನು ಸ್ಥಾಪಿಸಲು ಆರ್ಥಿಕ ನೆರವನ್ನು ನೀಡುವಂತಹದ್ದಾಗಿರ್ಬೋದು. ಅಲ್ಲದೆ ಬಂದುಬಿಟ್ಟು ಇನ್ನು ಒಕ್ಕಲಿಗ ಸಮುದಾಯದ ರೈತರು ಔಷಧ ಸಸ್ಯಗಳನ್ನು ಬೆಳೆಯಲು ಸಾಲ ಯೋಜನೆಯನ್ನು ಕೊಡುವಂತಹದ್ದಾಗಿರ್ಬೋದು. ಇನ್ನು 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಮೃತ ಮುನ್ನಡೆ ಯೋಜನೆಯಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಕೈಗೊಳ್ಳುವಂತಹದ್ದು ಅನ್ನೋದು ಕೂಡ ಇದೆಲ್ಲ ನಿಮಗೆ ಗೊತ್ತಿರಲಿ. ಓಕೆನಾ. ಸೊ ಇದು ಇದೆಲ್ಲ ಕೂಡ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಕೈಗೊಳ್ಳಲು ಆರ್ಥಿಕ ಚಟುವಟಿಕೆಗಳಿಗನುಸಾರ ಸಾಲ ಮತ್ತು ಸಹಾಯಧನಕ್ಕೆ ಸಂಬಂಧಪಟ್ಟಂತೆ ಈ ಹೇಳಿಕೆಯನ್ನು ಗಮನಿಸಿ. ಅಂದರೆ ಈ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥ ಯುವತಿಯರು ಬಂದುಬಿಟ್ಟು ಸ್ವಯಂ ಉದ್ಯೋಗವನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಕರೆಕ್ಟಾ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಚಟುವಟಿಕೆಗಳಿಗೆ ಕೆಲವೊಂದು ಸಾಲವನ್ನು ನೀಡ್ತಾರೆ. ಇದು ಸಾಲ ಮತ್ತು ಸಹಾಯಧನಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಗಮನಿಸಿ ಅಂತ ಕೇಳ್ತಾ ಹೋಗ್ತಿದ್ದಾರೆ. ಓಕೆನಾ. ಘಟಕ ವೆಚ್ಚ ರು 50,000ಗಳಿಗೆ 30%, ಗರಿಷ್ಠ ರು 10,000ಗಳ ಸಹಾಯಧನ, ಉಳಿಕೆ 70%, ರು 40,000ಗಳಿಗೆ 4% ಬಡ್ಡಿ ದರವನ್ನು ಸಾಲವಾಗಿ ನೀಡ್ತಾ ಹೋಗ್ತಾರೆ. ಹೌದು, ಇದು ಕರೆಕ್ಟ್ ಇದೆ. ಅಂದರೆ 50,000 ರೂಪಾಯಿ ಘಟಕ ವೆಚ್ಚ ಇದೆ ಅಂದರೆ ಅದರಲ್ಲಿ ಬಂದುಬಿಟ್ಟು 10,000ವನ್ನು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಸಹಾಯಧನವಾಗಿ ನೀಡ್ತಾರೆ. ಈ 10,000ದಲ್ಲಿ ರಿಮೈನಿಂಗ್ ಏನಿದೆ, ಈ 40,000 ಇದೆ ಅಲ್ವಾ, ಅದಕ್ಕೆ ಬಂದುಬಿಟ್ಟು 4%ಅಲ್ಲಿ ಬಡ್ಡಿ ದರವನ್ನು ನೀಡ್ತಾ ಹೋಗ್ತಾರೆ. ಓಕೆ. ಅದಕ್ಕೆ ಬಡ್ಡಿ ದರದಲ್ಲಿ ಅವನು ರೀಪೇಮೆಂಟ್ ಮಾಡ್ತಾ ಹೋಗಬೇಕು ಅಂತ. ಇನ್ನು ಘಟಕ ವೆಚ್ಚ ಬಂದುಬಿಟ್ಟು, ಈ ಘಟಕ ವೆಚ್ಚ ನೋಡಿ 50,001ರಿಂದ 1,00,000 ಒಳಗೆ ಇದ್ದರೆ 20% ಅಂದರೆ ಈ 20,000 ಏನಿದೆಯಲ್ಲ ಅದನ್ನ ಸಹಾಯಧನವನ್ನು ನೀಡ್ತಾರೆ. ಮತ್ತು ಉಳಿದ 80% ಏನಿದೆಯಲ್ಲ 80,000 ಅದನ್ನು 4% ಬಂದ್ಬಿಟ್ಟು ಬಡ್ಡಿಯನ್ನು ವಿಧಿಸ್ತಾರೆ. ಇನ್ನು 1,00,000 ಇದ್ದರೆ 1,01ರಿಂದ 2,00,000ವರೆಗೆ ಏನಾದರೂ ಸಾಲವನ್ನು ತಗೊಂಡಿದ್ದಾರೆ ಅಂದರೆ 15% ಅಂದರೆ 20% ಏನಿದೆ 20,000 ಏನಿದೆ ಅಲ್ವಾ ಅದನ್ನ ಬಂದುಬಿಟ್ಟು ಸಬ್ಸಿಡಿ ಕೊಡ್ತಾರೆ. ಇನ್ನು 30,000ಗಳ ಗರಿಷ್ಠ ಅಂದರೆ ಕನಿಷ್ಠ ಬಂದುಬಿಟ್ಟು 20,000, ಗರಿಷ್ಠ 30,000ಗಳ ಸಹಾಯಧನವನ್ನು ನೀಡ್ತಾ ಹೋಗ್ತಾರೆ. ಅಂದರೆ ಇನ್ ಬಿಟ್ವೀನ್ ಅದರೊಳಗೆ 15% ಅಂದರೆ ಏನು 1,01,000 ಇಂದ 2,00,000 ಒಳಗೆ ಬಂದುಬಿಟ್ಟು ಏನು ಇದು ಘಟಕ ವೆಚ್ಚ ಇರುತ್ತಲ್ಲ ಅದಕ್ಕೆ
ಕನಿಷ್ಠ ಅಂದರೆ 15% ಅಷ್ಟು, ಅಂದರೆ 20,000ರಿಂದ 30,000 ಒಳಗೆ ಬಂದುಬಿಟ್ಟು ಸಹಾಯಧನವನ್ನು ನೀಡ್ತಾ ಹೋಗ್ತಾರೆ. 85% ಬಂದುಬಿಟ್ಟು ಏನಿದೆಲ್ಲ ಅಂದರೆ 1,70,000ಕ್ಕೆ 4% ಅಷ್ಟಲ್ಲಿ ಬಂದುಬಿಟ್ಟು ಬಡ್ಡಿಯನ್ನು ಅವರು ವಿಧಿಸ್ತಾರೆ. ಆ ಬಡ್ಡಿ ಜೊತೆಗೆ ಅವರು ಪೇ ಮಾಡಬೇಕು ಅಂತ ಅನ್ನೋದು ನಿಮಗೆ ಗೊತ್ತಿರಲಿ. ಅದರಿಂದ 3 ಕೂಡ ಕರೆಕ್ಟಾಗಿರುತ್ತೆ. ಓಕೆ, ನೆಕ್ಸ್ಟ್, ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ವೈಯಕ್ತಿಕ ಕೊಳವೆ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ ಜಿಲ್ಲೆಗಳಲ್ಲಿ ಸೌಲಭ್ಯವನ್ನು ಪಡಿಬೇಕು ಅಂದರೆ ಕನಿಷ್ಠ ಎಷ್ಟು ಎಕರೆ ಜಮೀನನ್ನು ಹೊಂದಿರಬೇಕು ಅಂತ ನೋಡಿ. ವೈಯಕ್ತಿಕ ಕೊಳವೆ ಬಾವಿಯ ಬಗ್ಗೆ ಮಾತಾಡ್ತಾ ಇದೆ, ಕರೆಕ್ಟಾ? ಸೊ ಈ ಸೌಲಭ್ಯವನ್ನು ಈ ಯೋಜನೆ ಅಡಿಯಲ್ಲಿ ಪಡ್ಕೋಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಬಂದುಬಿಟ್ಟು ಕೊಡಗು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಅವರು ಮಿನಿಮಮ್ 1 ಎಕರೆ ಜಮೀನನ್ನು ಹೊಂದಿರಲೇಬೇಕು. ಓಕೆ, ಇನ್ ಕೇಸ್ ಅವರು ಹೊಂದಿಲ್ಲ ಅಥವಾ ಅದಕ್ಕಿಂತ ಹೆಚ್ಚನ್ನು ಹೊಂದಿದ್ದಾರೆ ಅಂದರೆ ಆ ಸೌಲಭ್ಯಕ್ಕೆ ಅನರ್ಹರು ಅನ್ನೋದು ಗೊತ್ತಿರಲಿ. ಓಕೆನಾ? ಇನ್ನು ಕೊಳವೆ ವೈಯಕ್ತಿಕ ನೀರಾವರಿಗೆ ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ ಯಾವ ಪ್ರದೇಶದ ಜಿಲ್ಲೆಯಲ್ಲಿ ತೆರೆದ ಬಾವಿ ನೀರಾವರಿ ಸೌಲಭ್ಯ ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಕರೆಕ್ಟಾಗಿ ಕ್ವಶನ್ ಓದಿ. ವೈಯಕ್ತಿಕ ಕೊಳವೆ ನೀರಾವರಿಗೆ ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ ಏನು ಒಂದು ಘಟಕ ವೆಚ್ಚ ವೈಯಕ್ತಿಕ ಕೊಳವೆ ನೀರಾವರಿಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಮೊತ್ತವನ್ನು ಮಡಗಿರ್ತಾರಲ್ಲ, ಆ ಒಂದು ವೆಚ್ಚದಲ್ಲಿ ಯಾವ ಪ್ರದೇಶದ ಜಿಲ್ಲೆಯಲ್ಲಿ ತೆರೆದ ಬಾವಿ ಓಪನ್ ವಾಲ್ ಏನಿದೆ ಅಲ್ವಾ ಅದಕ್ಕೆ ಬಂದುಬಿಟ್ಟು ನೀರಾವರಿ ಸೌಲಭ್ಯವನ್ನು ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೆಲವೊಂದು ಲಿಮಿಟೆಡ್ ಆದಂಥ ಪ್ರದೇಶದಲ್ಲಿ ಮಾತ್ರ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದು ಯಾವುದು ಅಂದರೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಮಾತ್ರ. ಓಕೆ, ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಮಾತ್ರ ವೈಯಕ್ತಿಕ ಕೊಳವೆ ನೀರಾವರಿಗೆ ನಿಗದಿಪಡಿಸಿದ ಘಟಕ ವೆಚ್ಚದಲ್ಲಿ ಈ ಕರಾವಳಿ ಮತ್ತು ಮಲೆನಾಡು ಪ್ರದೇಶದ ಜಿಲ್ಲೆಗಳಲ್ಲಿ ತೆರೆದ ಬಾವಿ ನೀರಾವರಿ ಸೌಲಭ್ಯ ಒದಗಿಸಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನೋದಕ್ಕೂ ನಿಮಗೆ ಗೊತ್ತಿರಲಿ. ಓಕೆನಾ? ಇನ್ನು ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಶೈಕ್ಷಣಿಕ ಸಾಲ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ. ಓಕೆ, ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಬಂದುಬಿಟ್ಟು ವಾರ್ಷಿಕ ಸಾಲ ಇದು ಕೂಡ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಗರಿಷ್ಠ 10 ಲಕ್ಷ ಕೊಡ್ತಾರೆ. ಇದು ವಾರ್ಷಿಕವಾಗಿ ಗರಿಷ್ಠ 10 ಲಕ್ಷ ಕೊಟ್ಟರೆ ಇನ್ನು ಆ ಸಾಲ ಮುಗಿಯೋ ತನಕ ಆ ಕೋರ್ಸ್ ಮುಗಿಯೋ ತನಕ ಗರಿಷ್ಠ 20 ಲಕ್ಷದವರೆಗೆ ಸಾಲವನ್ನು ನೀಡ್ತಾ ಹೋಗ್ತಾರೆ. ವಾರ್ಷಿಕವಾಗಿ ಎಷ್ಟು ಕೊಡ್ತಾರೆ? 10 ಲಕ್ಷದಂತೆ ಗರಿಷ್ಠ 20 ಲಕ್ಷದವರೆಗೆ ಸಾಲವನ್ನು ನೀಡ್ತಾ ಹೋಗ್ತಾರೆ. ಸಾಲದ ಮೇಲೆ 2% ಬಡ್ಡಿಯನ್ನು ವಿಧಿಸ್ತಾರೆ. ಇನ್ನು ಮಾಸ್ಟರ್ ಡಿಗ್ರಿ PhD ಆಗಬೇಕಾದ್ರೆ ಮಾಸ್ಟರ್ ಡಿಗ್ರಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ 25 ವರ್ಷ ಇರಬೇಕು. ಆ್ಯಂಡ್ ಇದು PhDಯನ್ನು ಮಾಡಬೇಕಂದ್ರೆ ಮಿನಿಮಮ್ 27 ವರ್ಷ ಇರಬೇಕು ಅಂತ. ಓಕೆ, ಕನಿಷ್ಠ 60 ಅಂದರೆ ಫಸ್ಟ್ ಕ್ಲಾಸ್ ಇದು ಏನೋ ಪರ್ಸೆಂಟೇಜ್ನ ತೊಗೊಂಡಿರಬೇಕು, ಮಾರ್ಕ್ಸ್ ಸೆಕ್ಯೂರ್ ಮಾಡಿರಬೇಕು ಅಂತ. ಅಲ್ಲದೆ ಟಾಪ್ 150 QS ವರ್ಲ್ಡ್ ರ್ಯಾಂಕಿಂಗ್ ಲಿಸ್ಟಲ್ಲಿ ಆ ಯೂನಿವರ್ಸಿಟಿಯಲ್ಲಿ ಅವನು ನೋಂದಾವಣಿ ಮಾಡಿರಬೇಕು. ಓಕೆ, ಆಗ ಮಾತ್ರ ಅವನು ಎಲಿಜಿಬಲ್ ಆಗಿರ್ತಾನೆ. ಮತ್ತು ಆತನ ವಾರ್ಷಿಕ ಆದಾಯ ಬಂದುಬಿಟ್ಟು 8 ಲಕ್ಷದೊಳಗಿರಬೇಕು ಅನ್ನೋದು ನಿಮಗೆ ಗೊತ್ತಿರಲಿ. ಇದೆಲ್ಲ ಕೂಡ ಸರಿಯಾಗಿದೆ ಅಂತ ನೋಡೋಣ, ಕರೆಕ್ಟ್ ಇದೆ. ಓಕೆ, ಇನ್ನು ಕರ್ನಾಟಕ ಆರ್ಯ ಶೈವ ಸಮುದಾಯ ಅಭಿವೃದ್ಧಿ ನಿಗಮ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತಂದರೆ ಇದು ಸ್ಥಾಪನೆ ಮಾಡಿದ ವರ್ಷ ಬಂದುಬಿಟ್ಟು ಜೂನ್ 13, 2019 ಬಂದುಬಿಟ್ಟು ಒಂದು ಕರ್ನಾಟಕದ ಆರ್ಯ ವೈಶ್ಯ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವರ ಬಂದುಬಿಟ್ಟು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರನ್ನ ಬಂದುಬಿಟ್ಟು ಏನು ಮಾಡೋದು, ಮುನ್ನಡೆಸಬೇಕು ಅಂದರೆ ಅವ್ರನ್ನ ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡೋದಕ್ಕೋಸ್ಕರ ಈ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಅಂದರೆ ಅವರಿಗೆ ಸಾಕಷ್ಟು ಬಂದುಬಿಟ್ಟು ಅದು ನೀರಾವರಿ ಆದರೂ ಆಗಿರ್ಬೋದು, ಶಿಕ್ಷಣದಲ್ಲಿ ಆದರೂ ಆಗಿರ್ಬೋದು, ಅಂದರೆ ಇದು ಸ್ವಯಂ ಉದ್ಯೋಗದಲ್ಲಾಗಿರ್ಬೋದು, ಎಲ್ಲ ವಿಧದಲ್ಲಿ ಸಹಾಯವನ್ನು ಮಾಡಿ ಅವರನ್ನು ಆರ್ಥಿಕವಾಗಿ ಮುನ್ನಡೆ ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡುವುದಕ್ಕೋಸ್ಕರ ಬಂದುಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ? ಜೂನ್ 13, 2019 ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಈ ಅಭಿವೃದ್ಧಿ ನಿಗಮದಿಂದ ಯಾವುದೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾ ಹೋಗುತ್ತೆ ಅಂದರೆ ಸ್ವಯಂ ಉದ್ಯೋಗ ಸಾಲ, ಅರಿವು ಶೈಕ್ಷಣಿಕ ಸಾಲ, ಆರ್ಯ ವೈಶ್ಯ ಆಹಾರ ವಾಹಿನಿ, ವಾಸವಿ ಜಲಶಕ್ತಿ ಯೋಜನೆ ಇದೆಲ್ಲ ಕೂಡ ಬರುತ್ತೆ. ಸೊ ಇಲ್ಲಿ ನೋಡಿ ಹೆಸರು ಮಾತ್ರ ಚೇಂಜ್ ಆಗಿದೆ. ಈ ವಾಸವಿ ಜಲಶಕ್ತಿ ಯೋಜನೆ ಇದನ್ನ ಬಂದುಬಿಟ್ಟು ನಾವು ಗಂಗಾ ಕಲ್ಯಾಣ ಯೋಜನೆ ಅಂತ ಏನು ಕರಿತೀವಲ್ವಾ, ಅದನ್ನೇ ಬಂದುಬಿಟ್ಟು ಈ ಆರ್ಯ ಸಮುದಾಯ ಅಭಿವೃದ್ಧಿ ನಿಗಮದವರಿಂದ ಬಂದುಬಿಟ್ಟು ವಾಸವಿ ಜಲಶಕ್ತಿ ಅಂತ ಕರಿತಾ ಹೋಗ್ತಾರೆ. ಅಷ್ಟೇ ವ್ಯತ್ಯಾಸ, ಮತ್ತೆಲ್ಲ ಕೂಡ ಸೇಮ್ ಟು ಸೇಮ್ ಇರುತ್ತೆ. ಅವ್ರದ್ದು ಡೀಟೇಲ್ಸ್ ಆಗಿರ್ಬೋದು, ಇದು ನೀರಾವರಿಗೆ ಸಂಬಂಧಪಟ್ಟಂತೆ ಯಾರಿಗೆ ನೀರಾವರಿ ಕೊಡೋದಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿಯನ್ನು ಕೊಡೋದಾಗಿರೋದು. ಸೊ ಇದೆಲ್ಲ ಬಂದುಬಿಟ್ಟು ಸೇಮ್ ಟು ಸೇಮ್ ಇದೆ. ಓಕೆನಾ? ಇನ್ನು ಆರ್ಯ ವೈಶ್ಯ ಆಹಾರ ವಾಹಿನಿ ಇದು ಬಂದುಬಿಟ್ಟು ಹೋಟೆಲ್ ಉದ್ಯಮಕ್ಕೆ ಸಂಬಂಧಪಟ್ಟಿರುವಂಥ
ಇರುವಂತಹದ್ದಾಗಿರ್ಬೋದು, ಅರಿವು ಶೈಕ್ಷಣಿಕ ಸಂಬಂಧಪಟ್ಟಂಥ ಸಾಲ ಆಗಿರುತ್ತೆ. ಸ್ವಯಂ ಉದ್ಯೋಗಕ್ಕಾಗಿ ಬಂದ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನು ನೀಡ್ತಾ ಹೋಗುತ್ತಾರೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆನಾ. ಇನ್ನು ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷ ನವೆಂಬರ್ 10, 2017 ಬಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇದನ್ನ ಬಂದ್ಬಿಟ್ಟು ಅಂದರೆ ಇದನ್ನು ಒಂದು ಸ್ಥಾಪನೆಯಾದಂಥ ವರ್ಷ. ಇದನ್ನ ಯಾಕೆ ಸ್ಥಾಪನೆ ಮಾಡ್ತಾರೆ ಅಂದರೆ ಇದನ್ನು ಕೂಡ ಅದೇ ಒಂದು ಉದ್ದೇಶಕ್ಕೋಸ್ಕರ ಅವರನ್ನು ಬಂದ್ಬಿಟ್ಟು ಮೇಲೆತ್ತುವಂಥದ್ದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಏನು ಹಿಂದುಳಿದಿರ್ತಾರಲ್ಲ, ಸೊ ಅವ್ರನ್ನ ಬಂದ್ಬಿಟ್ಟು ಮೇಲೆತ್ತುವಂತಹ ಪ್ರಯತ್ನಕ್ಕೋಸ್ಕರ, ಅವರಿಗೆ ಒಂದು ಸದೃಢವಾಗಿ ಒಂದು ಉತ್ತಮವಾದ ಜೀವನವನ್ನು ನಡೆಸುವಂಥ ಪ್ರಯತ್ನಕ್ಕಾಗಿ ಬಂದ್ಬಿಟ್ಟು ಇದನ್ನು ಸ್ಥಾಪಿಸಲಾಗಿದೆ ಅನ್ನೋದು ಗೊತ್ತಿರಲಿ. ಸೊ ನವೆಂಬರ್ 10, 2017 ಈ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಈ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಯಾವ ಒಂದು ಪ್ರವರ್ಗದಲ್ಲಿ ಬಂದ್ಬಿಟ್ಟು ಸೇರಿಸಲಾಗಿದೆ ಅಂದರೆ ಇದು ಪ್ರವರ್ಗ 1 6A ಇಂದ 6AK ಅಡಿಯಲ್ಲಿ ಬಂದ್ಬಿಟ್ಟು ಇದನ್ನ ಸೇರಿಸಲಾಗಿದೆ ಅಂತ. ಅಂದರೆ ಒಟ್ಟು ಅಷ್ಟು ಬಂದ್ಬಿಟ್ಟು ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಂದರೆ ಪ್ರವರ್ಗ 1ರಲ್ಲಿ 6A ಇಂದ 6AK ಆ ಒಂದು ಇನ್ ಬಿಟ್ವೀನಲ್ಲಿ ಬಂದ್ಬಿಟ್ಟು ಇದನ್ನು ಸೇರಿಸಲಾಗಿದೆ. ಸಾಕಷ್ಟು ಬಂದ್ಬಿಟ್ಟು ಅದರೊಳಗೆ ಒಳಜಾತಿಗಳು ಬರ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ಇನ್ನು ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದಿಂದ ಅನುಷ್ಠಾನ ಆಗುವಂಥ ಕಾರ್ಯಕ್ರಮಗಳು, ಇದರಲ್ಲಿ ಕೂಡ ಅಷ್ಟೇ ಗಂಗಾ ಕಲ್ಯಾಣ ಇದೆ, ಸ್ವಯಂ ಉದ್ಯೋಗ ಸಾಲ ಯೋಜನೆ ಇದೆ, ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವಿದೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲ ತರಬೇತಿ ಕಾರ್ಯಕ್ರಮ ಇದೆ, ಸ್ವಯಂ ಉದ್ಯೋಗ ಸಾಲವನ್ನು ನೀಡ್ತಾರೆ, ಸ್ವಯಂ ಉದ್ಯೋಗ ಸಾಲ ಮತ್ತು ಸಹಾಯಧನವನ್ನು ನೀಡ್ತಾರೆ. ಎಲ್ಲ ಕೂಡ ಇದರಲ್ಲಿ ಕೂಡ ಶೈಕ್ಷಣಿಕ ಅರಿವು ಸಾಲ ಕೂಡ ಇದೆ, ಎಲ್ಲ ಕೂಡ ಇದರಲ್ಲಿ ಬರ್ತಾ ಹೋಗುತ್ತೆ, ಸೇಮ್ ಟು ಸೇಮ್ ಇದೆ. ಓಕೆ. ಇನ್ನು ಕರ್ನಾಟಕದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ. ಕರ್ನಾಟಕದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು 2020 ಫೆಬ್ರವರಿ 27 ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನು ಅಳಿತಾ ಇರ್ತಾರೆ ಅಂತ ಏನಿರ್ತಾರಲ್ವ, ಸೌರನ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬಂದ್ಬಿಟ್ಟು ಏನು ಇರಿಸುವಂತಹ ಪ್ರಯತ್ನ ಮತ್ತು ಅವರ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅವರಿಗೆ ಸಾಕಷ್ಟು ಒಂದು ಸೌಲಭ್ಯವನ್ನು ಕಲಿಸಿ ಅವರನ್ನು ಕೂಡ ಮೇಲೆತ್ತುವಂಥ ಪ್ರಯತ್ನ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವಾಗ? ಫೆಬ್ರವರಿ 27 ಫೆಬ್ರವರಿ 2020. ಓಕೆನಾ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಅಂದರೆ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅಲೆಮಾರಿ ಕೋಶ ಅಂತ ಒಂದು ವಿಷಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಅದು ಯಾವ ಇಲಾಖೆಯಿಂದ ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯವರು ಬಂದ್ಬಿಟ್ಟು ಅಲೆಮಾರಿ ಕೋಶ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಯಾವಾಗ ಅಂದರೆ 2007 ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಯಾವಾಗ? ಜೂನ್ 2, 2007 ಬಂದ್ಬಿಟ್ಟು ಈ ಅಲೆಮಾರಿ ಕೋಶ ಅನ್ನುವಂಥ ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧನೆ ಮಾಡಬೇಕು ಅಂತ ಫಸ್ಟ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ 2007 ಜೂನ್ 2 ಅಂತ ಗೊತ್ತಿರಲಿ. ಓಕೆ. ಸೊ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ಅಲೆಮಾರಿ ಮತ್ತು ಜನಾಂಗದ ಅಭಿವೃದ್ಧಿಗಾಗಿ ಅನುಷ್ಠಾನಗೊಳಿಸಲಾಗುವಂತಹ ಕಾರ್ಯಕ್ರಮಗಳು, ಈ ಒಂದು ಕಾರ್ಯಕ್ರಮದ ಜೊತೆಗೆ ಅಲ್ಲಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಇವರು ಮಾಡ್ತಾ ಹೋಗ್ತಾರೆ. ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹಧನ ಆಗಿರ್ಬೋದು, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡೋದಾಗಿರ್ಬೋದು, ಆಶ್ರಮ ಶಾಲೆಗಳ ನಿರ್ವಹಣೆ ಆಗಿರ್ಬೋದು, ನಿರ್ವಹಣೆಗಾಗಿ ಹಂಚಿಕೆಗಾಗಿ ಜಮೀನುಗಳ ಖರೀದಿ ಆಗಿರ್ಬೋದು, ಮತ್ತು ಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಇದ್ದರೆ ಕಾಂಕ್ರೀಟ್ ಚರಂಡಿ ವ್ಯವಸ್ಥೆ, ಇದೆಲ್ಲ ಕೂಡ ವ್ಯವಸ್ಥೆಯನ್ನು ಇವರು ಮಾಡ್ತಾ ಹೋಗ್ತಾರೆ, ಅನುಷ್ಠಾನಗೊಳಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ಇನ್ನು ಕರ್ನಾಟಕದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳ ಆಶ್ರಮದ ಸಂಖ್ಯೆ ಎಷ್ಟು ಅಂತ ಅಂದರೆ ಟೋಟಲಾಗಿ ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿಗೆ ಸಂಬಂಧಪಟ್ಟಂತೆ ಒಂದು ಆಶ್ರಮ ಶಾಲೆಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಎಷ್ಟು ಆಶ್ರಮ ಶಾಲೆಗಳಿದೆ ಅಂದರೆ ಒಟ್ಟು 4 ಆಶ್ರಮ ಶಾಲೆಗಳಿದೆ ಅನ್ನೋದು ನಿಮಗೆ ಗೊತ್ತಿರಲಿ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಈ ಕೆಳಗಿನ ಯಾವ ಒಂದು ಆಶ್ರಮ ಶಾಲೆ ಇದರಲ್ಲಿ ಸಂಬಂಧಪಟ್ಟಿಲ್ಲ ಅಂತ, ಅಂದರೆ ಈ ಆಶ್ರಮ ಶಾಲೆ ಇದೆ ಅಂತ ನಾನು ಹೇಳಿದೆ. ಹಾಗಾದರೆ ಯಾವ ಆಶ್ರಮ ಶಾಲೆಗಳನ್ನು ಹೊಂದಿದೆ? ಓಕೆ, ಇದರಲ್ಲಿ ಬಂದ್ಬಿಟ್ಟು
ಯಾವ್ಯಾವ ಆಶ್ರಮ ಶಾಲೆಗಳನ್ನು ಹೊಂದಿದೆ ಅಂತ. ಆದರೆ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಏನು ಅಲೆಮಾರಿ ಮತ್ತು ಅಲೆಮಾರಿ ವಿದ್ಯಾರ್ಥಿಗಳ ಆಶ್ರಮಕ್ಕೆ ಸಂಬಂಧಪಟ್ಟ ಈ ಕೆಳಗಿನ ಯಾವ ಸ್ಥಳದಲ್ಲಿ ಆಶ್ರಮ ಪ್ರದೇಶ ಇಲ್ಲ, ಯಾವ ಸ್ಥಳದಲ್ಲಿ ಈ ಆಶ್ರಮ ಇಲ್ಲ ಅಂತ ಪ್ರದೇಶದಲ್ಲಿ ಕೇಳಿದ್ದಾರೆ. ಆಶ್ರಮ ಇಲ್ಲ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದರಲ್ಲಿ ಬಂದುಬಿಟ್ಟು ಕೊಪ್ಪಳದ ತಾವರೆಗೆರೆ, ಇದರಲ್ಲಿ ಕೂಡ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಆಶ್ರಮ ಇದೆ. ಕೊಪ್ಪಳದ ತಾವರೆಗೆರೆಯಲ್ಲಿದೆ. ಇನ್ನು ಚಿಕ್ಕಮಗಳೂರಿನ ಬೀರೂರಿನಲ್ಲಿದೆ, ಇದು ಕೂಡ ಆ ಪ್ರದೇಶದಲ್ಲಿದೆ. ಇನ್ನು ಕಲಬುರ್ಗಿಯಲ್ಲಿ ಕೂಡ ಇದೆ. ಇನ್ನು ಬೆಳಗಾವಿಯ ಗೋಕಾಕ್ನಲ್ಲಿ ಕೂಡ ಇದೆ. ಆದರೆ ಕೊಡಗಿನ ಕುಶಾಲನಗರದಲ್ಲಿ ಇಲ್ಲ. ಓಕೆನಾ. ಸೊ ಕೊಪ್ಪಳದ ತಾವರೆಗೆರೆ, ಚಿಕ್ಕಮಗಳೂರಿನ ಬೇರೂರು ಮತ್ತು ಕಲಬುರ್ಗಿ, ಬೆಳಗಾವಿಯ ಗೋಕಾಕ್, ಟೋಟಲಾಗಿ 4 ಆಶ್ರಮ ಶಾಲೆ ಇದೆ. ಅದು ಕೊಪ್ಪಳದ ತಾವರೆಗೆರೆ, ಇನ್ನು ಚಿಕ್ಕಮಗಳೂರಿನ ಬೇರೂರು, ಕಲಬುರ್ಗಿ ಮತ್ತು ಬೆಳಗಾವಿಯ ಗೋಕಾಕಲ್ಲಿ ಬಂದ್ಬಿಟ್ಟು ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ಇನ್ನು ಅಲೆಮಾರಿ ಮತ್ತು ಅರೆಮಾರಿ ಪ್ರಸ್ತುತ ಎಷ್ಟು ಜನಾಂಗ ಇದೆ ಅಂತ ಕೇಳ್ತಿದ್ದಾರೆ. ಈಗ ಪ್ರೆಸೆಂಟ್ಲಿ ಬಂದ್ಬಿಟ್ಟು ಅವರಲ್ಲಿ ಎಷ್ಟು ಜನಾಂಗ ಇದೆ ಅಂದರೆ ಟೋಟಲಾಗಿ 46 ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ವಸತಿ ರಹಿತರಿಗೆ ಅಗತ್ಯ ಮೂಲಭೂತ ಸೌಕರ್ಯವಾದಂಥ ವಸತಿ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಈ ಯಾವ ಯೋಜನೆಯ ಮುಖಾಂತರ ಒಂದು ಅವರಿಗೆ ವಸತಿ ಸೌಲಭ್ಯವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಅಂದರೆ, ಅವರು ಅಲೆಮಾರಿ ಆಗಿರೋದ್ರಿಂದ ಅವರನ್ನು ಒಂದು ಪ್ರದೇಶದಲ್ಲಿ ಸ್ಥಿರವಾಗಿರಿಸುವಂಥ ಉದ್ದೇಶದಿಂದ ಅವರಿಗೆ ವಸತಿ ಸೌಲಭ್ಯವನ್ನು ನೀಡಬೇಕು ಅಂತ ಸರ್ಕಾರ ಸಾಕಷ್ಟು ಕ್ರಮವನ್ನು ಕೈಗೊಳ್ತಾ ಹೋಗ್ತಾ ಇದೆ. ಹಾಗಾದರೆ ಅವರಿಗೆ ವಸತಿ ಸೌಲಭ್ಯವನ್ನು ಯಾವ ಒಂದು ನಿಗಮದ ಮೂಲಕ ಅನುಷ್ಠಾನ ಮಾಡಲಾಗ್ತದೆ ಅಂದರೆ, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಅನ್ನುವಂಥ ಒಂದು ನಿಗಮದ ಮುಖಾಂತರ, ಒಂದು ಕಾರ್ಯಕ್ರಮದ ಮುಖಾಂತರ ಬಂದ್ಬಿಟ್ಟು ಅವರಿಗೆ ವಸತಿ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಅಂತ. ಓಕೆ. ಇನ್ನು ಇದು ಮೂಲಭೂತ ಅವಶ್ಯಕವಾಗಿರುವಂತಹ ಕಾಂಕ್ರೀಟ್ ರಸ್ತೆ ಅಂದರೆ ಅವರು ವಾಸಿಸುವಂತಹ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಇನ್ನು ಚರಂಡಿ ಆಗಿರ್ಬೋದು, ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಅಂದಾಜು ಪಟ್ಟಿಯನ್ನು ಯಾರ ಹಂತದಲ್ಲಿ ಬಂದುಬಿಟ್ಟು ಸಿದ್ಧಪಡಿಸಿ ಮಂಜೂರು ಕಾಮಗಾರಿಯನ್ನು ಅನುಷ್ಠಾನ ಮಾಡಲಾಗುತ್ತೆ ಅಂದರೆ ಅದು ಜಿಲ್ಲಾಧಿಕಾರಿಯ ಮಟ್ಟದಲ್ಲಿ. ಓಕೆ. ಅದು ಜಿಲ್ಲಾಧಿಕಾರಿಯ ಮಟ್ಟದಲ್ಲಿ ಬಂದುಬಿಟ್ಟು ಇದನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಓಕೆ. ಸೊ ಅಲೆಮಾರಿ ಆಗಿರ್ಬೋದು, ಅಲೆಮಾರಿಗೆ ಅವಶ್ಯಕವಾಗಿರುವಂತಹ ಫಂಡಮೆಂಟಲ್ ಆಗಿರುವಂತಹ ಏನು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಚರಂಡಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಯ ಹಂತದಲ್ಲಿ ಅಂದಾಜು ಪಟ್ಟಿಯ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿ ಅನುಷ್ಠಾನ ಮಾಡುವಂಥ ಸಂಸ್ಥೆಯನ್ನು ಗುರುತಿಸಿ ಕಾಮಗಾರಿಯನ್ನು ಅನುಷ್ಠಾನ ಮಾಡುತ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ಕರ್ನಾಟಕ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದರೆ, ಸವಿತಾ ಸಮಾಜವನ್ನು 2019 ನವೆಂಬರ್ 27ರಂದು ಬಂದುಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಕರ್ನಾಟಕ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂದರೆ 2019 ಇದು ನವೆಂಬರ್ 27ರಂದು. ಇನ್ನು ಕರ್ನಾಟಕ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದಿಂದ ಅನುಷ್ಠಾನಗೊಳಿಸಲಾಗುವಂಥ ಕಾರ್ಯಕ್ರಮಗಳು, ಸೊ ಇದರಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ಸೇಮೇ ಇದೆ. ಸ್ವಯಂ ಉದ್ಯೋಗ ಸಾಲ ಇರುತ್ತೆ, ಅರಿವು ಶೈಕ್ಷಣಿಕ ಸಾಲ ಇದೆ, ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಇದೆ, ಸ್ವಸಹಾಯ ಗುಂಪುಗಳಿಗೆ ಸಹಾಯ ಯೋಜನೆ, ಮಹಿಳೆಯರಿದ್ದಾರಲ್ವ ಸೊ ಅವರಿಗೆ ಬಂದ್ಬಿಟ್ಟು ಕಿರು ಸಾಲವನ್ನು ನೀಡ್ತಾ ಹೋಗ್ತಾರೆ. ವಿದೇಶಿ ವಿಶ್ವವಿದ್ಯಾನಿಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು, ಸ್ವತಂತ್ರ ಅಮೃತೋತ್ಸವ ಮುನ್ನಡೆ ಯೋಜನೆ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸಾಂಪ್ರದಾಯಿಕ ವೃತ್ತಿಪರ ಸಾಲ ಯೋಜನೆ, ಇದೆಲ್ಲ ಕೂಡ ಇದರಲ್ಲಿ ಕೂಡ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇನ್ನು ಕರ್ನಾಟಕ ಮಾಚಿವಾಡ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷ ಯಾವಾಗ ಅಂದರೆ ಡಿಸೆಂಬರ್ 24, 2019ರಂದು ಬಂದ್ಬಿಟ್ಟು ಈ ಒಂದು ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ಕೂಡ ಅಷ್ಟೇ ಅವರ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸ್ಥಾಪನೆ ಮಾಡಿರುವಂತಹ ಒಂದು ಅಭಿವೃದ್ಧಿ ನಿಗಮವಾಗಿದೆ. ಇದರಲ್ಲಿ ಕೂಡ ಅಷ್ಟೇ ಸೇಮ್ ಟು ಸೇಮ್ ಎಲ್ಲರಿಗೂ ಕೂಡ ಇದೆ. ಸ್ವಯಂ ಉದ್ಯೋಗ, ಅರಿವು, ಶೈಕ್ಷಣಿಕ ಸಾಲಕ್ಕಾಗಿ ನೋಡ್ತಾರೆ, ನೀರಾವರಿಗಾಗಿ ಗಂಗಾ ಕಲ್ಯಾಣ ನೋಡ್ತಾರೆ, ಸ್ವಸಹಾಯ ಗುಂಪುಗಳಿಗಾಗಿ ಸಾಲ ಯೋಜನೆ ನೀಡ್ತಾರೆ, ಇದು ಉನ್ನತ ಶಿಕ್ಷಣಕ್ಕಾಗಿ ವಿಶ್ವವಿದ್ಯಾನಿಲಯದಲ್ಲಿ ಆರ್ಥಿಕ ನೆರವು ನೀಡ್ತಾರೆ. ಇನ್ನು ಇದು ITI ಆಗಿರ್ಬೋದು, GTTC, ಇದರ ಮುಖಾಂತರ ಬಂದುಬಿಟ್ಟು ಶಾರ್ಟ್ ಟರ್ಮ್ ಕೋರ್ಸ್ಗಾಗಿ ನಿರುದ್ಯೋಗಿ ಯುವಕರನ್ನು ಬಂದುಬಿಟ್ಟು ಆಯ್ಕೆ ಮಾಡೋದಕ್ಕೋಸ್ಕರ ಸಾಕಷ್ಟು ತರಬೇತಿಯನ್ನು ನೀಡಿ ಅವರನ್ನು ಸದೃಢಗೊಳಿಸೋದಕ್ಕೋಸ್ಕರ ಇದು ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಕಾರ್ಯಕ್ರಮವನ್ನು ಕೈಗೊಳ್ತಾರೆ. ಸ್ವಯಂ ಉದ್ಯೋಗ ಸಾಲವನ್ನು ನೀಡ್ತಾರೆ, ಸಾಂಪ್ರದಾಯಿಕ ವೃತ್ತಿಪರ ಸಾಲವನ್ನು ಕೂಡ ನೀಡ್ತಾ ಹೋಗ್ತಾರೆ. ಇನ್ನು ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಯಾವಾಗ ಸ್ಟಾರ್ಟ್ ಆಗುತ್ತೆ? ಕರ್ನಾಟಕದ ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಟಾರ್ಟ್ ಆಗಿರೋದು ಅಕ್ಟೋಬರ್ 31,
2017 ಅಂದು ಬಂದುಬಿಟ್ಟು ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷ. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಸೊ ಇದು ಕೂಡ ಅಷ್ಟೇ ಫೆಬ್ರವರಿ 28, 2014 ಬಂದುಬಿಟ್ಟು ಸ್ಟಾರ್ಟ್ ಆಗುತ್ತೆ. ಯಾವಾಗ? ಫೆಬ್ರವರಿ 28, 2014 ಫೆಬ್ರವರಿ 28, 2014 ಬಂದುಬಿಟ್ಟು ಈ ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಓಕೆ, ಇದು ಕೂಡ ಅವರ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸ್ಥಾಪನೆ ಮಾಡಿರುವಂಥ ಒಂದು ಅಭಿವೃದ್ಧಿ ನಿಗಮವಾಗಿದೆ. ಹಾಗಾದರೆ ಈ ಒಂದು ವಿಶ್ವಕರ್ಮ ಕುಶಲಕರ್ಮಿಗಳು ಈ ಕೆಳಕಂಡ ವೃತ್ತಿಯಲ್ಲಿ ಕೌಶಲ್ಯವನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿದೆ. ಅಂದರೆ ಅದು ಶಿಲ್ಪಕಲೆ ಆಗಿರ್ಬೋದು, ಮರಗೆಲಸ ಆಗಿರ್ಬೋದು, ಕರಕುಶಲ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರುತ್ತೆ. ಇವರೆಲ್ಲ ಒಂದು ಅಂಡರ್ಲಿ ಬಂದುಬಿಟ್ಟು ಅವ್ರನ್ನ ಬಂದುಬಿಟ್ಟು ವೃತ್ತಿಪರರನ್ನು, ಅಂದರೆ ಅವರಿಗೆ ಸಾಕಷ್ಟು ಟ್ರೈನಿಂಗ್ ಆಗಿರ್ಬೋದು, ತರಬೇತಿಯನ್ನು ನೀಡಿ ಅವರ ಒಂದು ಅವರ ಒಂದು ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ಸರ್ಕಾರದಿಂದ ಕೈಗೊಳ್ಳಲಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ಪಂಚವೃತ್ತಿ ಅಭಿವೃದ್ಧಿಗಾಗಿ ನೆರವು ನೀಡು. ಪಂಚವೃತ್ತಿ ಅಂದರೆ ನಾವು ಆಲ್ರೆಡಿ ಮಾತಾಡಿದ್ವಿ. ಯಾವುದು? ಶಿಲ್ಪಕಲೆ ಆಗಿರ್ಬೋದು, ಮರಗೆಲಸ, ಕರಕುಶಲ, ಕಮ್ಮಾರ, ಗೋಲ್ಡ್ ಸ್ಮಿತ್ ಯಾರಿದ್ದಾರಲ್ಲ, ಸೊ ಈ ಒಂದು ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಈ ಕೆಳಗಿನ ಯಾವ ಅಭಿವೃದ್ಧಿ ನಿಗಮದಲ್ಲಿ ನೀಡಲಾಗುತ್ತೆ ಅಂದರೆ ಅದೇ ಬಂದುಬಿಟ್ಟು ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಬಂದುಬಿಟ್ಟು ಇದನ್ನು ನೀಡಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ಪಂಚವೃತ್ತಿ ಅಭಿವೃದ್ಧಿಗಾಗಿ ಆರ್ಥಿಕ ನೆರವು ಸಂಬಂಧಿಸಿದ ಫಲಾನುಭವಿಯ ಆಯ್ಕೆ ಸಮಿತಿ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಹಿಸ್ಕೊಳ್ತಾರೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫಲಾನುಭವಿಯನ್ನು ಆಯ್ಕೆ ಮಾಡಬೇಕು ಅಂದರೆ ಆಯ್ಕೆ ಸಮಿತಿಯ ಅಧ್ಯಕ್ಷತೆಯು ಯಾರು ವಹಿಸ್ತಾರೆ ಅಂದರೆ ಮುಖ್ಯ ಕಾರ್ಯನಿರ್ವಹಣಾ CEO, ಜಿಲ್ಲಾ ಪಂಚಾಯತ್. ಓಕೆ, ನೆಕ್ಸ್ಟ್, ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮೈಕ್ರೋ ಕ್ರೆಡಿಟ್ ಅಥವಾ ಕಿರು ಸಾಲ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ ಅಂತ. ಸೊ ಇದು ಬಂದುಬಿಟ್ಟು ನಾನು ಆಲ್ರೆಡಿ ಹೇಳಿದೆ, ಇದು ಬಂದುಬಿಟ್ಟು ಕಿರು ಸಾಲ. ಓಕೆ, ಸ್ವಸಹಾಯ ಸಂಘಗಳಿಗೆ ಸಾಲ ನೀಡುವಂಥ ಯೋಜನೆ. ಇದು ಬಂದುಬಿಟ್ಟು ಯಾವುದಕ್ಕೆ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಿರುವಂಥದ್ದು. ಯಾರಿಗೆ? ಮೈಕ್ರೋ ಕ್ರೆಡಿಟ್ ಅಥವಾ ಕಿರು ಸಾಲ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಮಹಿಳೆಯರಿಗೆ. ಅದೇ ಥರ ಬಂದುಬಿಟ್ಟು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಸ್ಥಾಪನೆಯಾದ ವರ್ಷ 2021 ಬಂದುಬಿಟ್ಟು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಬಂದುಬಿಟ್ಟು ಸ್ಟಾರ್ಟ್ ಆಗುತ್ತೆ. ಇನ್ನು ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮದಿಂದ ನೀಡಲಾಗುವ ಬೀಜಾವು ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಇದು ಬಂದುಬಿಟ್ಟು ನೀರಾವರಿಗೆ ಸಂಬಂಧಪಟ್ಟಿದೆ. ಈ ಗಂಗಾ ಕಲ್ಯಾಣ ಯೋಜನೆ ಏನಿದೆಯಲ್ಲ ಅದನ್ನ ಬಂದುಬಿಟ್ಟು ಈ ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಬಂದುಬಿಟ್ಟು ಏನು ಅಂತ ಕರಿತಾ ಹೋಗ್ತಾರೆ ಅಂದರೆ ಇದನ್ನ ಬಂದುಬಿಟ್ಟು ಬೀಜಾವು ಯೋಜನೆ ಅಂತ ಕರಿತೇವೆ. ಬೀಜಾವು ಯೋಜನೆ ಅಂತ ಕರಿತೇವೆ. ಸೊ ಇದು ಕೂಡ ಅಷ್ಟೇ ಆ ಒಂದು ಸಮುದಾಯಕ್ಕೆ ಸೇರಿರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ನೀಡ್ತಾ ಹೋಗ್ತಾರೆ. ಅದೇ ಥರ ಈ ಮರಾಠ ಸಮುದಾಯದಿಂದ ನೀಡಲಾಗುವಂಥ ಶ್ರೀ ಸಹಜಿ ರಾಜೆ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಬಂದುಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸ್ವಯಂ ಉದ್ಯೋಗ ಯೋಜನೆಗೆ ಸಂಬಂಧಪಟ್ಟಿದೆ. ಓಕೆ, ಸ್ವಯಂ ಉದ್ಯೋಗವನ್ನು ಉತ್ತೇಜನ ಮಾಡುವಂಥ ಉದ್ದೇಶದಿಂದ ಶ್ರೀ ಸಹಜಿ ರಾಜೆ ಯೋಜನೆಯನ್ನು ಬಂದುಬಿಟ್ಟು ಸ್ಥಾಪಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ಬಂದುಬಿಟ್ಟು ಈ ಒಂದು ಮರಾಠ ಸಮುದಾಯದಿಂದ ನೀಡಲಾಗುವಂತಹ ರಾಜಶ್ರೀ ಸಾಹೋ ಮಹಾರಾಜ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ವಿದೇಶಿ ವ್ಯಾಸಂಗ ಶಾಲೆ ಯೋಜನೆ. ವಿದೇಶದಲ್ಲಿ ಬಂದುಬಿಟ್ಟು ಒಂದು ಉನ್ನತ ವ್ಯಾಸಂಗವನ್ನು ಪ್ರೋತ್ಸಾಹ ಮಾಡುವಂತಹ ಉದ್ದೇಶದಿಂದ ಬಂದುಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ಸೊ ಯಾವ ಒಂದು ಯೋಜನೆ ಹೆಸರು ಏನಂದರೆ ರಾಜಶ್ರೀ ಸಾಹೋ ಮಹಾರಾಜ್ ಅನ್ನುವಂಥ ಯೋಜನೆ ಅಡಿಯಲ್ಲಿ ಬಂದುಬಿಟ್ಟು ವಿದೇಶದಲ್ಲಿ ಏನು ಈ ಮರಾಠ ಸಮುದಾಯದ ಯುವಕ ಯುವತಿಯರು ತಮ್ಮ ಉನ್ನತ ಶಿಕ್ಷಣವನ್ನು ಮಾಡಬೇಕು, ಅವ್ರನ್ನ ಪ್ರೋತ್ಸಾಹ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿದೇಶಿ ವ್ಯಾಸಂಗ ಶಾಲೆ ಯೋಜನೆಯನ್ನು ಆರಂಭಿಸಲಾಗಿದೆ. ಯಾವ ಹೆಸರಿನಲ್ಲಿ ಅಂದರೆ ರಾಜಶ್ರೀ ಸಾಹೋ ಮಹಾರಾಜ್ ಅವರ ಹೆಸರಿನಲ್ಲಿ ಅಂತ ನಿಮಗೆ ಗೊತ್ತಿಲ್ಲ. ಯೋಜನೆಗೆ ಆ ಹೆಸರನ್ನು ನೀಡಲಾಗಿದೆ. ಇನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ 2016 ಸ್ಥಾಪನೆಯಾಗುತ್ತೆ. ಇದೊಂದು ಆ್ಯಕ್ಟ್ ನಡಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆನಾ? ಸೊ ಇದೊಂದು ಆ್ಯಕ್ಟ್ ನಡಿಯಲ್ಲಿ 2016 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಂದುಬಿಟ್ಟು
ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾಗುತ್ತೆ 2016ರಲ್ಲಿ. ಹಾಗಾದರೆ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದರೆ ಅದು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ.